ಹಲೋ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದ ತರಗತಿಗೆ ತಮಗೆಲ್ಲ ಸ್ವಾಗತ. ಕಳೆದ ಸೆಷನ್ನಲ್ಲಿ ನಾನು ನಿಮಗೆ ಆರ್ಥಿಕ ಮಿತವ್ಯಯಗಳ ಬಗ್ಗೆ ತಿಳಿಸಿದ್ದೇನೆ. ಆರ್ಥಿಕ ಮಿತವ್ಯಯಗಳು ಉತ್ಪಾದನಾ ಸಿದ್ಧಾಂತದಲ್ಲಿ ಆರ್ಥಿಕ ಮಿತವ್ಯಯಗಳು ಎನ್ನುವಂತಹ ಒಂದು ಪರಿಕಲ್ಪನೆ ತುಂಬ ಪ್ರಮುಖವಾದ್ದಾಗಿದೆ. ಯಾಕೆ ಅಂತ ಅಂದರೆ ಉತ್ಪಾದನೆಯ ಕಾರ್ಯದಲ್ಲಿ ಪ್ರಮುಖ ಗುರಿ, ಉತ್ಪಾದಕನ ಗುರಿಯೇ ಸಾಧ್ಯವಾದಷ್ಟು ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋದಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಹೇಗೆ ಆರ್ಥಿಕ ಮಿತವ್ಯಯಗಳು ಉಂಟಾಗ್ತವೆ, ಅಂದರೆ ಉತ್ಪಾದನಾ ವೆಚ್ಚವನ್ನು ಯಾವ ವಿಧಾನದಿಂದ ಕಡಿತಗೊಳಿಸೋದಕ್ಕೆ ಸಾಧ್ಯ ಎನ್ನುವುದ್ರ ಬಗ್ಗೆ ಅರ್ಥಶಾಸ್ತ್ರಜ್ಞರು ಈ ಎರಡು ಪರಿಕಲ್ಪನೆಗಳನ್ನು ಪರಿಚಯಿಸಿದ್ದಾರೆ. ಆಂತರಿಕ ಮಿತವ್ಯಯ ಮತ್ತು ಬಾಹ್ಯ ಮಿತವ್ಯಯ ಅಂತ ಹೇಳಿ. ಅಂದರೆ ಈ ಎರಡನ್ನೂ ಕೂಡ ನಾವು ಒಟ್ಟಿಗೆ ಆರ್ಥಿಕ ಮಿತವ್ಯಯಗಳು ಅಂತೇಳಿ ಕರಿತೇವೆ. ಆರ್ಥಿಕ ಮಿತವ್ಯಯಗಳು ಅಂತ ಅಂದರೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಯನ್ನು ಕೈಗೊಂಡಾಗ ಆ ಒಂದು ಕೈಗಾರಿಕೆಗೆ ಲಭಿಸ್ತಕ್ಕಂಥ ಪ್ರಯೋಜನಗಳಿಗೆ ಆರ್ಥಿಕ ಮಿತವ್ಯಯಗಳು ಅಂತೇಳಿ ಕರಿತೇವೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳೋದ್ರಿಂದ ಉತ್ಪಾದಕ ವಿವಿಧ ರೀತಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಅನುಕೂಲಗಳು ಲಭಿಸ್ತವೆ. ಈ ಅನುಕೂಲಗಳನ್ನು ಆರ್ಥಿಕ ಮಿತವ್ಯಯಗಳು ಅಂತೇಳಿ ಕರೆದಿದ್ದಾರೆ. ಅದರಲ್ಲಿ ಎರಡು ವಿಧ ಇದ್ದಾವೆ. ಒಂದು ಆಂತರಿಕ ಮಿತವ್ಯಯಗಳು ಮತ್ತು ಬಾಹ್ಯ ಮಿತವ್ಯಯಗಳು ಅಂತ ಹೇಳಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಆಂತರಿಕ ಮಿತವ್ಯಯಗಳು ಅಂದರೆ ಏನು, ಅದು ಯಾವ್ಯಾವುದಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲ ಸುಮಾರು 8 ಪಾಯಿಂಟ್ಸನ್ನು ನಾನು ವಿವರಿಸಿ ಆಗಿತ್ತು ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ನಾನು ಬಾಹ್ಯ ಮಿತವ್ಯಯಗಳನ್ನು ಕುರಿತು ನಿಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಬಾಹ್ಯ ಮಿತವ್ಯಯಗಳು ಅಂದರೆ ಏನು ಅನ್ನೋದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಆಂತರಿಕ ಮಿತವ್ಯಯಗಳು ಅಂತ ಅಂದರೆ ಅವು ಒಂದು ಉದ್ಯಮಕ್ಕೆ ಮಾತ್ರ ಲಭಿಸ್ತವೆ. ಯಾವಾಗ ಲಭಿಸ್ತವೆ? ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳೋದ್ರಿಂದ ಒಂದು ಉದ್ಯಮಕ್ಕೆ ಲಭಿಸುವ ಪ್ರಯೋಜನಗಳಿಗೆ ಆಂತರಿಕ ಮಿತವ್ಯಯಗಳು ಅಂತ ಕರಿತೇವೆ. ನೀವಿಲ್ಲಿ ಉದ್ಯಮ ಮತ್ತು ಕೈಗಾರಿಕೆ ಅನ್ನೋ ಪರಿಕಲ್ಪನೆಗಳನ್ನು ಕೂಡ ಮನದಟ್ಟು ಮಾಡಿಕೊಂಡಿರಬೇಕಾಗತ್ತೆ. ಇಲ್ಲಿ ಕೈಗಾರಿಕೆ ಅಂತ ಅಂದ್ರೇನು? ಒಂದೇ ರೀತಿಯ ಸರಕನ್ನು ಉತ್ಪಾದಿಸುವ ಹಲವಾರು ಉದ್ಯಮಗಳ ಒಂದು ಗುಂಪಿಗೆ ಕೈಗಾರಿಕೆ ಅಂತೇಳಿ ಕರಿತೇವೆ. ಅಂದರೆ ಕೈಗಾರಿಕೆ ಎನ್ನುವಂಥದ್ದು ಒಂದು ಸಾಮೂಹಿಕ ಶಬ್ದ ಆಗಿರುತ್ತೆ. ಹಲವಾರು ಉದ್ಯಮಗಳನ್ನು ಇದು ಸೂಚಿಸುತ್ತೆ ಅಥವಾ ಒಳಗೊಂಡಿರುತ್ತೆ. ಹಾಗಾಗಿ ಆಂತರಿಕ ಮಿತವ್ಯಯಗಳು ಅಂತ ಅಂದರೆ ಒಂದು ಉದ್ಯಮಕ್ಕೆ ಮಾತ್ರ ಲಭಿಸ್ತಕ್ಕಂಥ ಪ್ರಯೋಜನಗಳನ್ನು ಆಂತರಿಕ ಮಿತವ್ಯಯಗಳು ಅಂತ ಹೇಳ್ತೇವೆ. ನಾವು ಈ ಸೆಷನ್ನಲ್ಲಿ ತಿಳ್ಕೊಳ್ತಾ ಇರೋದು ಬಾಹ್ಯ ಮಿತವ್ಯಯಗಳ ಬಗ್ಗೆ. ಬಾಹ್ಯ ಮಿತವ್ಯಯಗಳು ಕೈಗಾರಿಕೆಗೆ ಲಭಿಸ್ತವೆ. ನೀವು ಈ ವ್ಯತ್ಯಾಸ ತಿಳ್ಕೊಂಡಿರಬೇಕು. ಆಂತರಿಕ ಮಿತವ್ಯಯಗಳು ಒಂದು ಉದ್ಯಮಕ್ಕೆ ಮಾತ್ರ ಲಭಿಸುವ ಪ್ರಯೋಜನಗಳಾಗಿರ್ತವೆ. ಅದೇ ಥರ ಬಾಹ್ಯ ಮಿತವ್ಯಯಗಳು ಒಂದು ಕೈಗಾರಿಕೆಯ ಎಲ್ಲ ಉದ್ಯಮಗಳಿಗೂ ಲಭಿಸುವಂತಹ ಪ್ರಯೋಜನಗಳಾಗಿರ್ತವೆ. ಇದರ ವ್ಯಾಖ್ಯಾನವನ್ನು ನೀವು ಗಮನಿಸಿ. ದೊಡ್ಡ ಪ್ರಮಾಣದಲ್ಲಿ ಅಥವಾ ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ಕೈಗೊಂಡಾಗ ಕೈಗಾರಿಕೆಯ ಎಲ್ಲ ಉದ್ಯಮಗಳಿಗೂ, ಅಂದರೆ ಕೈಗಾರಿಕೆಯ ಸಮೂಹಕ್ಕೆ ಒಟ್ಟಾರೆಯಾಗಿ ಲಭಿಸ್ತಕ್ಕಂಥ ಅನುಕೂಲಗಳಿಗೆ ಬಾಹ್ಯ ಮಿತವ್ಯಯಗಳು ಅಂತ ಕರೆಯಲಾಗತ್ತೆ. ಅಂದರೆ ಈ ಮಿತವ್ಯಯಗಳು ಕೈಗಾರಿಕೆಯ ಯಾವುದೋ ಒಂದು ಉದ್ಯಮಕ್ಕೆ ಮಾತ್ರ ಸಿಗೋದಿಲ್ಲ. ಕೈಗಾರಿಕೆಯ ಗುಂಪಿನಲ್ಲಿ ಇರ್ತಕ್ಕಂಥ ಎಲ್ಲ ಉದ್ಯಮಗಳಿಗೂ ಪ್ರಯೋಜನಗಳು ಲಭಿಸ್ತವೆ. ಯಾವಾಗ ಲಭಿಸ್ತವೆ? ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಂಡಾಗ. ಗೊತ್ತಾಯ್ತಲ್ವಾ? ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ಕೈಗೊಂಡಾಗ ಒಂದು ಕೈಗಾರಿಕೆಯ ಎಲ್ಲ ಉದ್ಯಮಗಳಿಗೆ ಅಥವಾ ಕೈಗಾರಿಕೆಯ ಸಮೂಹಕ್ಕೆ ಲಭಿಸುವಂತಹ ಅನುಕೂಲಗಳಿಗೆ
ಅಥವಾ ಪ್ರಯೋಜನಗಳಿಗೆ ಬಾಹ್ಯ ಮಿತವ್ಯಯಗಳು ಅಂತ ಕರೀಲಾಗುತ್ತೆ. ಸೊ ಈ ವಿವರಣೆ ಎಲ್ಲ ನೀವು ಬರ್ಕೋಬೇಕು ನೋಟ್ಸಲ್ಲಿ. ಪ್ರಮುಖವಾದ ಬಾಹ್ಯ ಮಿತವ್ಯಯಗಳು ಯಾವ್ಯಾವುದಿದೆ ಅಂತ ನೋಡೋಣ. ಇಲ್ಲಿ ನಾನು ನಿಮಗೆ ಸುಮಾರು 5 ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. 5 ಪ್ರಕಾರದ ಬಾಹ್ಯ ಮಿತವ್ಯಯಗಳು ಉತ್ಪಾದಕನಿಗೆ ಲಭಿಸ್ತವೆ. ಅದರಲ್ಲಿ ಮೊದಲನೇದು ಕೇಂದ್ರೀಕರಣದ ಮಿತವ್ಯಯಗಳು. ಕೇಂದ್ರೀಕರಣ ಅಂತಂದರೆ ಏನು? ಒಂದೇ ಕಡೆ ಸೇರೋದು. ಅಂದರೆ ಹಲವಾರು ಉದ್ಯಮಗಳು ಅಥವಾ ಉದ್ಯಮ ಸಂಸ್ಥೆಗಳು, ಕಾರ್ಖಾನೆಗಳಿಂದ ಒಳಗೂಡಿರ್ತಕ್ಕಂಥ ಕೈಗಾರಿಕೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೇಂದ್ರೀಕೃತಗೊಂಡಿದ್ದಾಗ ಆ ಎಲ್ಲ ಉದ್ಯಮಗಳಿಗೂ ಹಲವಾರು ಅನುಕೂಲಗಳು ದೊರೀತವೆ. ಏನು? ಒಂದು ಕೈಗಾರಿಕೆಯ ಹಲವಾರು ಉದ್ಯಮಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಅಂದರೆ ಒಂದೇ ಏರಿಯಾದಲ್ಲಿ ಹಲವಾರು ಉದ್ಯಮಗಳು, ಒಂದೇ ಕೈಗಾರಿಕೆಯ ಹಲವಾರು ಉದ್ಯಮಗಳು ಸ್ಥಾಪನೆಯಾಗಿದ್ದಾಗ ಆ ಎಲ್ಲ ಉದ್ಯಮಗಳು ಕೂಡ ಹಲವಾರು ಪ್ರಯೋಜನಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಒಂದೇ ಸರಕನ್ನು ಉತ್ಪಾದನೆ ಮಾಡ್ತಕ್ಕಂಥ ಹಲವಾರು ಉದ್ಯಮಗಳು ಒಂದೇ ಏರಿಯಾದಲ್ಲಿ ಸಮೀಪದಲ್ಲಿ ಅವು ಸ್ಥಾಪನೆಯಾಗಿದ್ದಾಗ ಈ ಪ್ರಯೋಜನಗಳು ದೊರೀತವೆ. ಇದಕ್ಕೆ ಕೇಂದ್ರೀಕರಣದ ಮಿತವ್ಯಯ ಅಂತೇಳಿ ಕರೀತಾರೆ. ಸೊ ಆ ಥರ ಒಂದೇ ಕಡೆ ಹಲವಾರು ಉದ್ಯಮಗಳು ಕೇಂದ್ರೀಕರಣಗೊಂಡಿದ್ದಾಗ ಯಾವ್ಯಾವ ಪ್ರಯೋಜನ ಸಿಗ್ತದೆ ಅಂತಂದರೆ, ದಕ್ಷ ಮತ್ತು ಕುಶಲ ಕಾರ್ಮಿಕರು ಲಭಿಸ್ತಾರೆ, ಉತ್ತಮ ಕಚ್ಚಾ ವಸ್ತುಗಳ ಪೂರೈಕೆ ಆಗುತ್ತೆ, ಉತ್ತಮ ಸಾರಿಗೆ ಸೌಕರ್ಯ ಇರುತ್ತೆ, ಮತ್ತು ಉತ್ತಮವಾದಂಥ ಸಾಲ ಸೌಲಭ್ಯಗಳು ದೊರೀತವೆ. ಅಂದರೆ ಜೊತೆಗೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಸಹ ಕೈಗಾರಿಕೆಗಳ ಒಂದು ಸಹಯೋಗ ಸಿಗತ್ತೆ. ಈಗ ತಾಂತ್ರಿಕವಾಗಿ ಏನಾದರೂ ತೊಂದರೆ ಎದುರಾಗುತ್ತೆ, ಒಂದು ಉದ್ಯಮದಲ್ಲಿ ಯಾವುದಾದ್ರೂ ಒಂದು ಮೆಷಿನ್ ಕೆಟ್ಟೋಗ್ಬೋದು. ಆವಾಗ ಆ ಉದ್ಯಮದಲ್ಲಿ ಅದನ್ನು ಸರಿಪಡಿಸೋರು ಇಲ್ಲ, ಗೊತ್ತಾಗ್ತಾ ಇಲ್ಲ ಏನು ಕೆಟ್ಟೋಗಿದೆ ಅಂತ ಅಂದ್ರೇನು ಪಕ್ಕದಲ್ಲೇ ಅದೇ ವಸ್ತು ಉತ್ಪಾದನೆ ಮಾಡುವಂಥ ಹಲವಾರು ಉದ್ಯಮಗಳಿದ್ದಾಗ ಪಕ್ಕದ ಉದ್ಯಮಗಳಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಹಕಾರ ದೊರೆಯುತ್ತೆ. ಸೊ ಈ ರೀತಿ ಅನೇಕ ಪ್ರಕಾರದ ಮಿತವ್ಯಯಗಳು ಕೇಂದ್ರೀಕರಣದಿಂದಾಗಿ ಉಂಟಾಗ್ತವೆ. ಇದಕ್ಕೆ ಕೇಂದ್ರೀಕರಣದ ಮಿತವ್ಯಯಗಳು ಅಂತೇಳಿ ಕರಿತೇವೆ. ಗೊತ್ತಾಯ್ತಲ್ವಾ? ಒಂದೇ ಸರಕನ್ನು ಉತ್ಪಾದನೆ ಮಾಡೋ ಹಲವಾರು ಉದ್ಯಮಗಳು ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಒಂದೇ ಸ್ಥಳದಲ್ಲಿ ಅವು ಸ್ಥಾಪನೆಯಾಗಿದ್ದಾಗ ಪರಸ್ಪರ ಸಹಯೋಗ ಹೆಚ್ಚಾಗುತ್ತೆ. ಹೀಗೆ ಅನೇಕ ಪ್ರಯೋಜನಗಳು ದೊರೀತವೆ. ಇದನ್ನು ನಾವು ಕೇಂದ್ರೀಕರಣದ ಮಿತವ್ಯಯ ಅಂತ ಕರಿತೇವೆ. ಇನ್ನು 2ನೇ ಪಾಯಿಂಟ್ ಆಗಿದೆ ಮಾಹಿತಿಯ ಮಿತವ್ಯಯಗಳು. ಮಾಹಿತಿ ಅಂದರೆ ಏನು? ಇನ್ಫಾರ್ಮೇಷನ್, ಸಮಾಚಾರ, ಸಂಗತಿಗಳು. ವಿವಿಧ ಉದ್ಯಮಗಳಿಗೆ ಅವಶ್ಯಕತೆ ಇರತಕ್ಕಂಥ ಸಮಾಚಾರಗಳು ಮತ್ತು ಮಾಹಿತಿಗಳು ಲಭ್ಯವಾಗುವ ವ್ಯವಸ್ಥೆಗೆ ಮಾಹಿತಿ ಮಿತವ್ಯಯ ಅಂತ ಕರೀಲಾಗುತ್ತೆ. ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೇಂದ್ರೀಕೃತಗೊಂಡಿರ್ತಕ್ಕಂಥ ಹಲವಾರು ಉದ್ಯಮಗಳು ತಮ್ಮ ಉತ್ಪಾದನೆ, ವ್ಯಾಪಾರ, ಮಾರುಕಟ್ಟೆ, ತಂತ್ರಜ್ಞಾನ ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ತಾಂತ್ರಿಕ ಪತ್ರಿಕೆಗಳನ್ನು ಹೊರತರಬಹುದು, ಮಾಸಿಕ ಮತ್ತು ನಿಯತಕಾಲಿಕಗಳನ್ನು ಹೊರತರಬಹುದು. ಸೊ ಇದರಲ್ಲಿ ಈ ನಿಯತಕಾಲಿಕಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಲಭ್ಯವಿರ್ತಕ್ಕಂಥ ಮಾಹಿತಿಗಳನ್ನು ಎಲ್ಲ ಉದ್ಯಮಗಳು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ, ವಿವಿಧ ಕಚ್ಚಾ ಸಾಮಗ್ರಿಗಳ ಮೂಲಗಳಿಗೆ ಸಂಬಂಧಪಟ್ಟಂತೆ, ಬೆಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬೇಗ ವಿನಿಮಯ ಆಗ್ತವೆ ಈ ಒಂದು ಉದ್ಯಮಗಳು ಒಂದೇ ಕಡೆ ಕೇಂದ್ರೀಕೃತವಾಗಿದ್ದಾಗ. ಸೊ ಇವುಗಳಲ್ಲಿ ಲಭ್ಯ ಇರತಕ್ಕಂಥ ಮಾಹಿತಿಗಳನ್ನು ಎಲ್ಲ ಉದ್ಯಮಗಳು ಬಳಸ್ಕೊಳ್ಬೋದು. ಜೊತೆಗೆ ಎಲ್ಲ ಉದ್ಯಮಗಳು ಸೇರಿ ಕೇಂದ್ರೀಯವಾದಂಥ ಒಂದು ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೋಬೋದು. ವಾಣಿಜ್ಯ ಮತ್ತು ತಂತ್ರಜ್ಞಾನವನ್ನು ಕುರಿತು ವಿವಿಧ ಸಂಶೋಧನಾ ಸಂಸ್ಥೆಗಳು ಪ್ರಕಟಿಸ್ತಕ್ಕಂಥ
ನಿಯತಕಾಲಿಕಗಳನ್ನು ಕೂಡ ಯಾವುದೇ ಒಂದು ಉದ್ಯಮ ತರಿಸಿದ್ರೂ ಅವುಗಳನ್ನು ಇತರ ಉದ್ಯಮಗಳು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದರಿಂದ ಮಿತ ವೆಚ್ಚದ ಉತ್ಪಾದನಾ ವಿಧಾನ ಯಾವುದು ಅಂತ ತಿಳ್ಕೊಳ್ಬೋದು. ಹಾಗೆಯೇ ದಕ್ಷ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಕೂಡ ಸಹಕಾರ ಸಿಗತ್ತೆ. ಹೀಗೆ ಮಾಹಿತಿಯ ಮಿತವ್ಯಯಗಳು ಕೂಡ ಒಂದು ಬಾಹ್ಯ ಮಿತವ್ಯಯಗಳಾಗಿದ್ದಾವೆ. ಬಾಹ್ಯ ಅಂದರೆ ಹೊರಗಡೆಯ ಮೂಲದಿಂದ ಸಿಗ್ತಕ್ಕಂಥ ಪ್ರಯೋಜನಗಳಾಗಿರ್ತವೆ. ಒಂದು ಉದ್ಯಮಕ್ಕೆ ಇತರ ಉದ್ಯಮಗಳ ಒಂದು ಮೂಲದಿಂದ, ಸಮಾಜದಿಂದ, ಸರ್ಕಾರದಿಂದ ಸಿಗ್ತಕ್ಕಂಥ ಮಿತವ್ಯಯಗಳಿಗೆ ನಾವು ಬಾಹ್ಯ ಮಿತವ್ಯಯ ಅಂತ ಕರಿತೇವೆ. ಇಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂಥ ವಿವಿಧ ಮಾಹಿತಿಗಳು ಅಂದರೆ ಉತ್ಪಾದನೆ, ವ್ಯಾಪಾರ, ಬೆಲೆಗಳು, ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಬೇಡಿಕೆ, ತಂತ್ರಜ್ಞಾನ ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಈ ಒಂದು ಬೃಹತ್ ಪ್ರಮಾಣದ ಉತ್ಪಾದನೆಯಿಂದಾಗಿ ಸಿಗ್ತಾ ಹೋಗ್ತವೆ. ಇದನ್ನು ಮಾಹಿತಿ ಮಿತವ್ಯಯ ಅಂತ ಹೇಳಿ ಕರೀತಾರೆ. ಗೊತ್ತಾಯ್ತಲ್ಲ. ಇನ್ನು ಮೂರನೇ ಮಿತವ್ಯಯ ಆಗಿದೆ ವೈಶಿಷ್ಟ್ಯತೆಯ ಮಿತವ್ಯಯ. ವೈಶಿಷ್ಟ್ಯತೆ ಅಂತ ಅಂದರೆ ಏನು? ವೈವಿಧ್ಯಮಯವಾಗಿ ಸರಕನ್ನು ಉತ್ಪಾದನೆ ಮಾಡೋದು. ಯಾವುದೇ ಒಂದು ಕೈಗಾರಿಕೆ ಬೃಹದಾಕಾರವಾಗಿ ಬೆಳೆದು ವಿಸ್ತರಣೆ ಆಗಿದ್ದಾಗ ಅಲ್ಲಿನ ಉದ್ಯಮಗಳು ವೈಶಿಷ್ಟ್ಯತೆಯ ಮಿತವ್ಯಯದ ಪ್ರಯೋಜನವನ್ನು ಪಡಿಬಹುದಾಗಿರುತ್ತೆ. ಅಂದರೆ ಯಾವುದೇ ಒಂದು ಕೈಗಾರಿಕೆ ಅದರ ಗಾತ್ರದಲ್ಲಿ ವಿಸ್ತರಣೆ ಆಗಿದ್ದಾಗ ವಿವಿಧ ಉದ್ಯಮಗಳು ತಮ್ಮ ಉತ್ಪಾದನಾ ಪ್ರಕ್ರಿಯೆಗಳನ್ನು ವಿವಿಧ ಹಂತಗಳಾಗಿ ವಿಂಗಡಿಸಿ ಒಂದೊಂದು ಹಂತವನ್ನು ಒಂದೊಂದು ಉದ್ಯಮ ವಹಿಸ್ಕೊಂಡು ಉತ್ಪಾದನೆ ಮಾಡ್ಬೋದು. ಅಂದರೆ ಇಲ್ಲಿ ಉದ್ಯಮಗಳು ಉತ್ಪಾದನಾ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ಅತ್ಯುತ್ತಮ ಗುಣಮಟ್ಟದ ಸರಕುಗಳನ್ನು ಕನಿಷ್ಠ ವೆಚ್ಚದಲ್ಲಿ ಉತ್ಪಾದನೆ ಮಾಡೋದಕ್ಕೂ ಸಾಧ್ಯವಾಗುತ್ತೆ. ಅಂದರೆ ನೀವು ಶ್ರಮ ವಿಭಜನೆ ತತ್ವದ ಬಗ್ಗೆ ನಾನು ಹಿಂದೆ ನಿಮಗೆ ತಿಳಿಸಿದ್ದೀನಿ. ಶ್ರಮ ವಿಭಜನೆ ಅಂದರೆ ಹೇಗೆ ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಕೈಗೊಂಡಾಗ ಯಾವುದೇ ಒಂದು ಉದ್ಯಮ ತನ್ನ ಉತ್ಪಾದನೆಯ ಕಾರ್ಯವನ್ನು ವಿವಿಧ ಹಂತಗಳಾಗಿ ವಿಂಗಡಿಸಿ ಅದನ್ನು ಪ್ರತ್ಯೇಕವಾಗಿ ನಿಪುಣ ಕಾರ್ಮಿಕರಿಗೆ ಒಂದೊಂದು ಹಂತವನ್ನು ಪ್ರತ್ಯೇಕವಾಗಿ ವಹಿಸ್ಕೊಡೋದ್ರಿಂದ ವೈಶಿಷ್ಟ್ಯತೆಯನ್ನು ಸಾಧಿಸ್ಬೋದು ಅಂತ. ಅದೇ ಥರ ಇಲ್ಲಿ ವಿವಿಧ ಉದ್ಯಮಗಳ ನಡುವೆ ಶ್ರಮ ವಿಭಜನೆ ಅಳವಡಿಕೆ ಆಗುತ್ತೆ. ಕಾರ್ಮಿಕರ ನಡುವೆ ಅಲ್ಲ, ವಿವಿಧ ಉದ್ಯಮಗಳ ನಡುವೆ ಈ ಒಂದು ವೈಶಿಷ್ಟ್ಯತೆ ತತ್ವವನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಅಂದರೆ, ಈಗ ಯಾವುದೇ ಒಂದು ಸರಕಿನ ಹಲವಾರು ಉತ್ಪಾದನಾ ಹಂತಗಳೇನಿರ್ತವೆ, ಒಂದೊಂದು ಹಂತದ ಉತ್ಪಾದನಾ ಕಾರ್ಯವನ್ನು ಒಂದೊಂದು ಉದ್ಯಮ ವಹಿಸ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಇನ್ನೂ ಹೆಚ್ಚು ವೈಶಿಷ್ಟ್ಯತೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹೀಗೆ ಒಂದೊಂದು ಉದ್ಯಮ ಒಂದೊಂದು ಹಂತದ ಉತ್ಪಾದನೆಯಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸೋದ್ರಿಂದ ಉತ್ಪಾದನೆ ತುಂಬ ದಕ್ಷವಾಗಿ ನಡೆಯುತ್ತೆ. ಸಂಶೋಧನೆಗಳಿಗೆ ಹೆಚ್ಚು ಅವಕಾಶ ಇರುತ್ತೆ ಮತ್ತು ನೈಪುಣ್ಯತೆ, ಕೌಶಲ್ಯಗಳು ಹೆಚ್ಚಾಗ್ತವೆ. ಇದಕ್ಕೆ ವೈಶಿಷ್ಟ್ಯತೆಯ ಮಿತವ್ಯಯಗಳು ಅಂತೇಳಿ ಕರಿತೇವೆ. ಕೈಗಾರಿಕೆಯ ಎಲ್ಲ ಉದ್ಯಮಗಳು ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳೋದ್ರಿಂದ ಈ ರೀತಿಯಾಗಿ ವೈಶಿಷ್ಟ್ಯತೆಯ ಮಿತವ್ಯಯವನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ. ಸರಿ, ಗೊತ್ತಾಯ್ತಲ್ವ? ವೈಶಿಷ್ಟ್ಯತೆಯ ಮಿತವ್ಯಯಗಳು ಅಂದರೆ ಉತ್ಪಾದನಾ ಕಾರ್ಯದಲ್ಲಿ ವೈಶಿಷ್ಟ್ಯತೆಯನ್ನು ಅಳವಡಿಸ್ಕೊಳ್ಳೋದು, ನವನವ ವಿಧಾನಗಳನ್ನು ಅಳವಡಿಸ್ಕೊಂಡು ಹೊಸ ಸಂಶೋಧನೆಗಳನ್ನು ಅಳವಡಿಸ್ಕೊಂಡು ಉತ್ಪಾದನಾ ನೈಪುಣ್ಯತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇದನ್ನು ವೈಶಿಷ್ಟ್ಯತೆಯ ಮಿತವ್ಯಯ ಅಂತ ಕರಿತೇವೆ. ಇನ್ನು 4ನೇ ಪಾಯಿಂಟ್ ಆಗಿದೆ ಯೋಗಕ್ಷೇಮದ ಮಿತವ್ಯಯ ಅಂತ ಹೇಳಿ. ಯೋಗಕ್ಷೇಮ ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ಕಾರ್ಮಿಕರ ಯೋಗಕ್ಷೇಮಕ್ಕೆ ಅನ್ವಯಿಸುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಆಂತರಿಕ ಮಿತವ್ಯಯಗಳಲ್ಲಿ ಏನಂದರೆ ದೊಡ್ಡ ಉದ್ಯಮಗಳು ತಮ್ಮ ಕಾರ್ಮಿಕರಿಗೆ ಯೋಗಕ್ಷೇಮವನ್ನು ಹೆಚ್ಚಿಸುವಂಥ ವಿವಿಧ ಸೌಲಭ್ಯಗಳನ್ನು ಕೊಡ್ಬೋದು. ಅಂದರೆ ಪ್ರವಾಸ ಸೌಲಭ್ಯಗಳಿರ್ಬೋದು, ತರಬೇತಿಗಳಿರ್ಬೋದು,
ವಸತಿ, ಶಿಕ್ಷಣ, ವಿಮೆ, ಆರೋಗ್ಯ ಸೌಲಭ್ಯಗಳು, ವೈದ್ಯಕೀಯ ಸೌಲಭ್ಯಗಳು ಇಂಥವುಗಳನ್ನೆಲ್ಲ ಒದಗಿಸ್ಬೋದು ಅಂತೇಳಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ, ಒಂದು ಉದ್ಯಮಕ್ಕಿಂತಲೂ ಒಂದು ದೊಡ್ಡ ಕೈಗಾರಿಕೆ ತಮ್ಮ ಕಾರ್ಮಿಕರಿಗೆ ಹೆಚ್ಚು ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಅವಕಾಶ ಇರುತ್ತೆ. ಯಾಕೆ ಅಂದರೆ ಒಟ್ಟಾರೆ ಕೈಗಾರಿಕೆಯಲ್ಲಿ ಅಂದರೆ ಒಂದು ನಿರ್ದಿಷ್ಟ ಕೈಗಾರಿಕೆ ಎಲ್ಲ ಉದ್ಯಮಗಳ ಕಾರ್ಮಿಕರಿಗೂ ಒಂದೇ ಕಡೆ ಒಂದು ವಸತಿ ಸಮುಚ್ಚಯವನ್ನು ನಿರ್ಮಿಸ್ಬೋದು. ಅದೇ ಥರ ಶಾಲೆ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ಬೋದು. ಎಲ್ಲ ಉದ್ಯಮಗಳ ಕಾರ್ಮಿಕರಿಗೂ ಒಂದೇ ಕಡೆ ತರಬೇತಿಯನ್ನು ಆಯೋಜಿಸ್ಬೋದು. ಎಲ್ರಿಗೂ ಒಟ್ಟಾರೆಯಾಗಿ ವಿಮಾ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಮನೋರಂಜನಾ ಸೌಲಭ್ಯ ಮುಂತಾದವುಗಳನ್ನೆಲ್ಲ ಕಲ್ಪಿಸೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಎಲ್ಲಿ ಉದ್ಯಮಗಳಿಗಿಂತಲೂ ಒಟ್ಟಾರೆ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಇವುಗಳನ್ನೆಲ್ಲ ಕಲ್ಪಿಸೋದ್ರಿಂದ ಕಾರ್ಮಿಕರು ಹೆಚ್ಚು ಸಮರ್ಪಣಾ ಭಾವದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಒಂದೇ ಕಡೆ ಈ ಥರ ವಸತಿ, ಶಿಕ್ಷಣ ಸೌಲಭ್ಯ ಎಲ್ಲ ಕೊಟ್ಟಾಗ ಆ ಕಾರ್ಮಿಕರು ಒಂದು ಉದ್ಯಮ ಬಿಟ್ಟು ಮತ್ತೊಂದು ಕಡೆ ಉದ್ಯೋಗ ಹುಡುಕೊಂಡು ಹೋಗೋ ಪ್ರಯತ್ನನೇ ಮಾಡಲ್ಲ. ಯಾಕೆ ಅಂತ ಅಂದರೆ ಒಳ್ಳೆ ಸುರಕ್ಷತೆ ಎಲ್ಲ ಇರುವಾಗ ಒಂದೇ ಕಡೆ ಮಕ್ಕಳ ಶಿಕ್ಷಣಕ್ಕೂ ಅವಕಾಶ ಇದೆ ಇಲ್ಲೇ ಅಂತ ಹೇಳ್ಬಿಟ್ಟು ಕಾಯಮ್ಮಾಗಿ ಒಂದೇ ಉದ್ಯಮದಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಕಾರ್ಮಿಕರು ಒಂದೇ ಉದ್ಯಮದಲ್ಲಿ ಅನೇಕ ವರ್ಷಗಳು ಕೆಲಸ ಮಾಡೋದ್ರಿಂದ ಅವರ ಅನುಭವ ಹೆಚ್ಚಾಗುತ್ತೆ, ಜೊತೆಗೆ ಕೌಶಲ್ಯ ಕೂಡ ಹೆಚ್ಚಾಗುತ್ತೆ. ಈಗ ಕಾರ್ಮಿಕರಿಗೆ ಏನಾದರೂ ಕೊರತೆಗಳಿದೆ ಅಂದರೆ ಅವ್ರೇನು ಮಾಡ್ತಾರೆ, ಬೇರೆ ಎಲ್ಲಿ ಒಳ್ಳೆಯ ಸೌಲಭ್ಯ ಸಿಗ್ತಾ ಇರುತ್ತೋ ಒಳ್ಳೆಯ ಸ್ಯಾಲ್ರಿ ಅಷ್ಟೇ ನೋಡೋದಿಲ್ಲ ಕಾರ್ಮಿಕರು, ಜೊತೆಗೆ ವಸತಿ ಸೌಲಭ್ಯ, ಶಿಕ್ಷಣ, ತರಬೇತಿ, ವಿಮೆ, ಇಂಥ ವೈದ್ಯಕೀಯ ಸೌಲಭ್ಯ ಇದೆಲ್ಲ ಎಲ್ಲಿ ಹೆಚ್ಚಾಗಿದೆ ಅಂಥ ಉದ್ಯಮಗಳಿಗೆ ಶಿಫ್ಟ್ ಆಗೋದಕ್ಕೆ, ಉದ್ಯೋಗಾವಕಾಶ ಪಡೆಯೋದಕ್ಕೆ ಯಾವಾಗಲೂ ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಉದ್ಯಮ ಮತ್ತು ಕಾರ್ಖಾನೆಗಳು ತಮ್ಮ ಕಾರ್ಮಿಕರಿಗೆ ಹೆಚ್ಚು ಸೌಲಭ್ಯ ಕೊಡೋದ್ರಿಂದ ಅವರು ಅದೇ ಉದ್ಯಮಕ್ಕೆ ನಿಷ್ಠೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದು ತುಂಬ ಮುಖ್ಯ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಉದ್ಯಮ ಯಶಸ್ಸಾಗಬೇಕಂತ ಅಂದರೆ ಅಲ್ಲಿನ ಕಾರ್ಮಿಕರು ತುಂಬ ಮುಖ್ಯ ಆಗ್ತಾರೆ. ಯಾಕೆಂದರೆ ಅವರು ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆಯ ಗುಣಮಟ್ಟದ ಉತ್ಪನ್ನವನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಉದ್ಯಮ ಬೆಳವಣಿಗೆ ಹೊಂದೋದಕ್ಕೂ ಸಾಧ್ಯವಾಗುತ್ತೆ. ಹಾಗಾಗಿ ಯೋಗಕ್ಷೇಮದ ಮಿತವ್ಯಯವನ್ನು ನಾವು ಬೃಹತ್ ಕೈಗಾರಿಕೆಗಳಲ್ಲಿ ಸಾಧಿಸೋದಕ್ಕೆ ಹೆಚ್ಚು ಅವಕಾಶಗಳಿರ್ತವೆ. ಹೀಗಾಗಿ ಯೋಗಕ್ಷೇಮ ಮಿತವ್ಯಯಗಳು ಕೂಡ ಬಾಹ್ಯ ಮಿತವ್ಯಯದ ಒಂದು ಪ್ರಕಾರ ಆಗಿದೆ. ಈಗ ಇಲ್ಲೇ 4ನೇ ಪಾಯಿಂಟ್ ಮುಗಿತು, 5ನೇ ಪಾಯಿಂಟ್ ಕೂಡ ಇದೆ. ಏನಂದರೆ ಉಪಪದಾರ್ಥಗಳ ಮಿತವ್ಯಯ. ಉಪಪದಾರ್ಥಗಳು ಅಂತ ಅಂದರೆ ಏನು? ಯಾವುದಾದ್ರೂ ಒಂದು ಪ್ರಮುಖ ಸರಕನ್ನು ಉತ್ಪಾದನೆ ಮಾಡುವಾಗ ಅದರ ಜೊತೆಗೆ ಬಿಡುಗಡೆಯಾಗ್ತಕ್ಕಂಥ ಇತರ ಪದಾರ್ಥಗಳು. ಈಗ ಸಕ್ಕರೆ ಉತ್ಪಾದನೆ ಮಾಡುವಾಗ ಅದರ ಜೊತೆ ಕಾಕಂಬಿ ಅನ್ನೋ ಒಂದು ರಸ ಬರುತ್ತೆ, ಅದರಿಂದ ಮದ್ಯವನ್ನು ತಯಾರಿಸೋದಕ್ಕೆ ಬಳಸ್ತಾರೆ. ಈಗ ಗಾರ್ಮೆಂಟ್ಸ್ಗಳಲ್ಲಿ ಬರ್ತಕ್ಕಂಥ ಬಟ್ಟೆ ಚೂರುಗಳನ್ನೆಲ್ಲ ಬೇರೆ ಬೇರೆ ಪ್ರಯೋಜನಗಳಿಗೆ ಬಳಸ್ಬೋದು. ಅಂದರೆ ದಿಂಬು ಅಥವಾ ಹಾಸಿಗೆ ತಯಾರಿಕೆಗೂ ಬಳಸ್ಬೋದು. ಹೀಗೆ ಉಪ ಉತ್ಪನ್ನಗಳೇನಿರ್ತವೆ ಇವುಗಳನ್ನು ಉದ್ಯಮಗಳಿಗಿಂತಲೂ ಕೈಗಾರಿಕೆಯಲ್ಲಿ ಹೆಚ್ಚು ಸಮರ್ಪಕವಾಗಿ ಬಳಸ್ಕೊಂಡು ಇನ್ನು ಇತರೆ ಉಪವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಎಲ್ಲ ಉದ್ಯಮಗಳು, ಒಂದು ಕೈಗಾರಿಕೆಯಲ್ಲಿ ಬರ್ತಕ್ಕಂಥ ಎಲ್ಲ ಉದ್ಯಮಗಳು ಸೇರಿ ಒಂದು ಉಪಪದಾರ್ಥವನ್ನು ಬಳಸ್ಕೊಳ್ಳೋ ಘಟಕವನ್ನು ಸ್ಥಾಪನೆ ಮಾಡ್ಬೋದು ಪ್ರತ್ಯೇಕವಾಗಿ. ಇದರಿಂದ ಸಂಪನ್ಮೂಲಗಳು ವ್ಯರ್ಥವಾಗೋದು ತಪ್ಪುತ್ತೆ ಮತ್ತು ಕೈಗಾರಿಕೆಯ ಆದಾಯ ಹೆಚ್ಚಾಗತ್ತೆ. ಹೀಗೆ ಉಪಪದಾರ್ಥಗಳ ಮಿತವ್ಯಯವನ್ನು ಒಂದು ಉದ್ಯಮಕ್ಕಿಂತ ಕೈಗಾರಿಕೆಯಲ್ಲಿ ಹೆಚ್ಚು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಇವೆಲ್ಲವೂ ಬಾಹ್ಯ ಮೂಲದಿಂದ ಸಿಗುವಂಥ ಪ್ರಯೋಜನಗಳಾಗಿರ್ತವೆ, ಅಂದರೆ ಹೊರಗಡೆಯಿಂದ. ಸೊ ಅದರಿಂದನೇ ಇವುಗಳಿಗೆ ಬಾಹ್ಯ ಮಿತವ್ಯಯಗಳು ಅಂತೇಳಿ ಕರೀತಾರೆ. ವಿದ್ಯಾರ್ಥಿಗಳೇ, ಈ ಆರ್ಥಿಕ ಮಿತವ್ಯಯಗಳು ಅನ್ನೋ ಒಂದು ಟಾಪಿಕ್ ಏನಿದೆ
ಇದನ್ನು ನಿಮಗೆ 15 ಮಾರ್ಕ್ಸಿಗೆ ಎಕ್ಸಾಮ್ನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. 15 ಅಂಕಗಳಿಗೆ. ಅದರಲ್ಲಿ ಆಂತರಿಕ ಮಿತವ್ಯಯ ಮತ್ತು ಬಾಹ್ಯ ಮಿತವ್ಯಯ ಎರಡನ್ನೂ ನೀವು ವಿವರಿಸಬೇಕಾಗತ್ತೆ. ಅಥವಾ 5 ಮಾರ್ಕ್ಸಿಗೆ ಯಾವುದಾದ್ರೂ ಒಂದನ್ನು ಕೇಳ್ಬೋದು, ಕೇವಲ ಆಂತರಿಕ ಮಿತವ್ಯಯಗಳನ್ನು ವಿವರಿಸಿ ಅಂತ, ಅಥವಾ ಬಾಹ್ಯ ಮಿತವ್ಯಯಗಳನ್ನು ವಿವರಿಸಿ ಅಂತ 5 ಅಂಕಗಳಿಗೂ ಕೇಳೋ ಸಾಧ್ಯತೆ ಇರುತ್ತೆ. ಎರಡನ್ನು ಸೇರಿಸಿ 15 ಅಂಕಗಳಿಗೂ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟು ಆರ್ಥಿಕ ಮಿತವ್ಯಯಗಳು ಇಲ್ಲಿಗೆ ಮುಗಿದಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸಮ ಉತ್ಪನ್ನ ರೇಖೆಗಳ ಬಗ್ಗೆ ತಿಳಿಸ್ತೇನೆ. ವಿದ್ಯಾರ್ಥಿಗಳೇ, ಎಲ್ಲ ನೋಟ್ಸ್ ಚೆನ್ನಾಗಿ ಬರ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಓದ್ಕೊಳ್ಳಿ. ಹೆಚ್ಚು ಕಾಲ ನೆನಪುಳಿಯುತ್ತೆ. ಥ್ಯಾಂಕ್ ಯು.